ಇವತ್ತಿನ ಟೆಕ್ನಾಲಜಿ ಜಗತ್ತನ್ನೇ ಅಲುಗಾಡಿಸ್ತಾ ಇರೋ ಒಂದು ವಿಷಯ ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಎಐ ಅಂತಕ್ಷಣ ನಮ್ಮ ತಲೆಗೆ ಬರೋದೇ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ಬರೋ ರೋಬೋಟ್ಗಳು ಅಲ್ವಾ? ಆದ್ರೆ ನಿಜ ಹೇಳ್ಬೇಕಂದ್ರೆ ಅದು ಆಲ್ರೆಡಿ ನಮ್ಮ ದಿನನಿತ್ಯದ ಜೀವನದ ಒಂದು ಭಾಗವಾಗ್ಬಿಟ್ಟಿದೆ. ಇಲ್ಲಿ ಒಂದ್ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಾವು ಪ್ರತಿದಿನ ಬಳಸೋ ಸಾಮಾನ್ಯ ಟೂಲ್ಸ್ ಜೊತೆ ಎಐ ಎಷ್ಟು ಚೆನ್ನಾಗಿ ಬೆರ್ತೋಗಿದೆ ಅನ್ನೋದು. ಕೆಲ್ಸಕ್ಕೆ ಹೋಗೋಕೆ ಫಾಸ್ಟೆಸ್ಟ್ ರೂಟ್ ಹುಡ್ಕೋದಿರ್ಬೋದು, ಅಥವಾ ನಮಗೆ ಇಷ್ಟ ಆಗೋ ಥರದ ಹೊಸ ಸಿನಿಮಾ ಸಜೆಸ್ಟ್ ಮಾಡೋದಿರ್ಬೋದು, ಎಲ್ಲ ಕಡೆನೂ ಎಐ ಇದೆ. ಹಾಗಾದ್ರೆ ಇದು ಬರೀ ರೋಬೋಟ್ಗಳ ಕಥೆ ಅಲ್ಲ ಅಂದ್ಮೇಲೆ ನಿಜವಾಗ್ಲೂ ಎಐ ಅಂದ್ರೇನು? ಬನ್ನಿ, ಇದ್ರ ಬೇಸಿಕ್ ಕಾನ್ಸೆಪ್ಟ್ಸ್ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ಮನುಷ್ಯರು ಯೋಚನೆ ಮಾಡೋ ಹಾಗೆ, ಸಮಸ್ಯೆ ಬಗೆಹರಿಸೋ ಹಾಗೆ, ಕಲಿಯೋ ಹಾಗೆ ಈ ಎಲ್ಲ ಕೆಲಸಗಳನ್ನ ಮಾಡಬಲ್ಲ ಸ್ಮಾರ್ಟ್ ಮಷೀನ್ಗಳನ್ನ ತಯಾರಿಸೋದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮಷೀನ್ ಲರ್ನಿಂಗ್ ಅನ್ನೋದು ಎಐಯ ಒಂದು ತುಂಬಾನೇ ಮುಖ್ಯವಾದ ಭಾಗ. ನೋಡಿ, ಸಿಸ್ಟಮ್ಗಳಿಗೆ ಪ್ರತಿಯೊಂದನ್ನೂ ಪ್ರೋಗ್ರಾಮ್ ಮಾಡಿ ಹೇಳ್ಕೊಡೋದಿಲ್ಲ. ಬದಲಿಗೆ ಒಂದು ಮಗುವಿಗೆ ಕಲಿಸಿದ ಹಾಗೆ ರಾಶಿ ರಾಶಿ ಡೇಟಾವನ್ನ ಕೊಟ್ಟು ಅದರಿಂದ ತಾನಾಗಿಯೇ ಪ್ಯಾಟರ್ನ್ಸ್ ಕಂಡುಹಿಡಿದು ಕಲಿಯೋಕೆ ಬಿಡ್ತಾರೆ. ಹೀಗೆ ಕಲಿತಾ ಕಲಿತಾ ಅದು ಇನ್ನೂ ಸ್ಮಾರ್ಟ್ ಆಗ್ತಾ ಹೋಗುತ್ತೆ. ಡೀಪ್ ಲರ್ನಿಂಗ್ ಇದನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗುತ್ತೆ. ಇದು ನಮ್ಮ ಮೆದುಳಲ್ಲಿರೋ ನ್ಯೂರಾನ್ಗಳ ನೆಟ್ವರ್ಕ್ ಇದೆಯಲ್ಲ, ಹೆಚ್ಚು ಕಡಿಮೆ ಅದೇ ಥರ ಕೆಲಸ ಮಾಡೋ ನ್ಯೂರಲ್ ನೆಟ್ವರ್ಕ್ಗಳನ್ನ ಬಳಸ್ಕೊಳ್ಳುತ್ತೆ. ಇದರಿಂದ ಫೋಟೋದಲ್ಲಿರೋದು ಯಾರು ಅಂತ ಗುರ್ತಿಸೋದು, ನಾವು ಮಾತಾಡಿದ್ದನ್ನ ಅರ್ಥ ಮಾಡ್ಕೊಳ್ಳೋದು, ಈ ಥರದ ಕಾಂಪ್ಲೆಕ್ಸ್ ಕೆಲ್ಸಗಳನ್ನು ಮಾಡಬಲ್ಲದು. ಎಐ ಇವತ್ತು ನೆನ್ನೆ ಬಂದಿದ್ದಲ್ಲ, ನಮಗೆ ಹೊಸದು ಅನ್ಸ್ಬೋದು ಅಷ್ಟೇ. ಆದ್ರೆ ಇದರ ಅಡಿಪಾಯ ಬಿದ್ದಿದ್ದು 70 ವರ್ಷಗಳಿಂದನೇ. ಈ ಸ್ಲೈಡಲ್ಲಿ ನೋಡ್ತಾ ಇರೋ ಮೈಲಿಗಲ್ಲುಗಳು ಅದು ಕಾಲಕ್ರಮೇಣ ಎಷ್ಟು ಪವರ್ಫುಲ್ ಆಗ್ತಾ ಬಂತು ಅನ್ನೋದಕ್ಕೆ ಸಾಕ್ಷಿ. ಸರಿ, ಈಗ ಪ್ರೆಸೆಂಟ್ಗೆ ಬರೋಣ. ಇವತ್ತು ಎಐ ಬಗ್ಗೆ ಇಷ್ಟೊಂದು ಹೈಪ್ ಕ್ರಿಯೇಟ್ ಆಗಿದೆಯಲ್ಲ, ಅದಕ್ಕೆ ಮುಖ್ಯ ಕಾರಣ ಜನರೇಟಿವ್ ಎಐ. ಏನಿದು ಜನರೇಟಿವ್ ಎಐ? ಇಲ್ಲಿ ಒಂದು ದೊಡ್ಡ ಬದಲಾವಣೆ ಇದೆ, ಅದನ್ನ ಗಮನಿಸ್ಬೇಕು. ಹಳೆ ಎಐ ಏನ್ ಮಾಡ್ತಿತ್ತು? ನಮ್ಮತ್ರ ಇರೋ ಡೇಟಾನ ಅನಲೈಸ್ ಮಾಡಿ ಏನಾದ್ರೂ ಒಂದು ನಿರ್ಧಾರ ತಗೊಳ್ತಿತ್ತು. ಆದ್ರೆ ಈ ಹೊಸ ಜನರೇಟಿವ್ ಎಐ ಏನನ್ನಾದ್ರೂ ಹೊಸದಾಗಿ ಸೃಷ್ಟಿ ಮಾಡಬಲ್ಲದು. ಅಂದ್ರೆ ಒಂದು ಹೊಸ ಕವಿತೆ ಬರಿಬೋದು, ಒಂದು ಸುಂದರವಾದ ಪೇಂಟಿಂಗ್ ಮಾಡಬಹುದು, ಅಥವಾ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಬಹುದು. ಇದು ನೋಡೋಕೆ ಮ್ಯಾಜಿಕ್ ತರಹ ಕಾಣಿಸಿದ್ರೂ ಇದರ ಹಿಂದೆ ಇರೋದು ಪಕ್ಕಾ ಗಣಿತ. ಇದು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕೆ ಮುಂದಿನ ಪದ ಯಾವುದಿರ್ಬೋದು ಅಥವಾ ಮುಂದಿನ ಪಿಕ್ಸೆಲ್ ಯಾವ ಬಣ್ಣದ್ದಿರ್ಬೇಕು ಅಂತ ಅತ್ಯಂತ ಸಂಕೀರ್ಣ ಲೆಕ್ಕಾಚಾರ ಮಾಡಿ ಊಹಿಸುತ್ತೆ ಅಷ್ಟೇ. ಹಾಗಾದ್ರೆ ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ಮಾತು? ಯಾಕಂದ್ರೆ ಇದರಲ್ಲಿರೋ ಅವಕಾಶಗಳು ಅಷ್ಟು ದೊಡ್ಡದು. ಮೆಕಿನ್ಸೆ ಸಂಸ್ಥೆಯ ಪ್ರಕಾರ ಜನರೇಟಿವ್ ಎಐ ಒಂದೇ ಜಗತ್ತಿನ ಆರ್ಥಿಕತೆಗೆ ಪ್ರತಿ ವರ್ಷ ಸುಮಾರು $4.4 ಟ್ರಿಲಿಯನ್ ಲಾಭ ತಂದುಕೊಡಬಹುದಂತೆ. ಊಹಿಸಿ ನೋಡಿ. ಇಷ್ಟೊಂದು ದೊಡ್ಡ ಆರ್ಥಿಕ ಪ್ರಭಾವ ಇರೋದ್ರಿಂದ ಎಐ ಈಗ ಬೇರೆ ಬೇರೆ ಇಂಡಸ್ಟ್ರಿಗಳನ್ನ ವೇಗವಾಗಿ ಬದಲಾಯಿಸ್ತಾ ಇದೆ. ಹಾಗಾದ್ರೆ ನಮ್ಮ ಜಗತ್ತಿನಲ್ಲಿ ಇದು ಎಲ್ಲೆಲ್ಲಿ ಹೇಗ್ ಕಾಣಿಸ್ಕೊಳ್ತಾ ಇದೆ ಅಂತ ನೋಡೋಣ ಬನ್ನಿ. ಉದಾಹರಣೆಗೆ ಹೆಲ್ತ್ ಕೇರ್ ತಗೊಳ್ಳಿ. ಇಲ್ಲಿ ಎಐ ಒಂದು ಸೂಪರ್ ಪವರ್ಫುಲ್ ಟೂಲ್ ಆಗ್ತಾ ಇದೆ. ಹೊಸ ಔಷಧಿಗಳನ್ನ ಬೇಗ ಕಂಡುಹಿಡಿಯೋಕೆ, ಎಕ್ಸ್ರೇ, ಎಂಆರ್ಐ ಸ್ಕ್ಯಾನ್ಗಳನ್ನ ನೋಡಿ ರೋಗವನ್ನ ಬೇಗ ಪತ್ತೆ ಹಚ್ಚೋಕೆ, ಹೀಗೆ ಜೀವ ಉಳಿಸೋ ಕೆಲ್ಸದಲ್ಲಿ ಇದು ಡಾಕ್ಟರ್ಗಳಿಗೆ ದೊಡ್ಡ ಸಹಾಯ ಮಾಡ್ತಾ ಇದೆ. ಇನ್ನು ಉದ್ಯೋಗದ ಮಾರುಕಟ್ಟೆ ವಿಷಯಕ್ಕೆ ಬಂದ್ರೆ ಕತೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಒಂದು ಕಡೆ ಎಐ ನಮ್ಮ ಕೆಲ್ಸದ ವೇಗವನ್ನ, ದಕ್ಷತೆಯನ್ನ ಹೆಚ್ಚಿಸುತ್ತೆ. ಇನ್ನೊಂದ್ ಕಡೆ ಕೆಲವೊಂದು ಕೆಲ್ಸಗಳು ಇಲ್ವಾಗ್ಬೋದು ಅನ್ನೋ ಭಯನೂ ಇದೆ. ಹಾಗಾಗಿ ಇದು ಲಾಭವನ್ನು ತರುತ್ತೆ, ಜೊತೆಗೆ ಕೆಲವು ಸವಾಲುಗಳನ್ನು ತಂದೊಡುತ್ತೆ. ಆದ್ರೆ ಇದು ಬರೀ ಉದ್ಯೋಗ ಕಳೆದುಕೊಳ್ಳೋ ಕಥೆ ಮಾತ್ರ ಅಲ್ಲ. ವರ್ಲ್ಡ್ ಎಕನಾಮಿಕ್ ಫೋರಂ ಹೇಳೋ ಪ್ರಕಾರ ಕೆಲವು ಹಳೆಯ ಕೆಲಸಗಳು ಹೋದ್ರೂ ಎಐಯಿಂದಾನೇ ಸುಮಾರು 97 ಮಿಲಿಯನ್ ಅಂದ್ರೆ 9.7 ಕೋಟಿ ಹೊಸ ರೀತಿಯ ಉದ್ಯೋಗಗಳು ಸೃಷ್ಟಿಯಾಗುತ್ತವಂತೆ. ಇದು ನಮ್ಮನ್ನ ಭವಿಷ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಾವು ಎಐಯಿಂದ ಸಿಗೋ ಅದ್ಭುತ ಲಾಭಗಳನ್ನ ಮತ್ತು ಅದರಿಂದ ಎದುರಾಗಬಹುದಾದ ದೊಡ್ಡ ಅಪಾಯಗಳನ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ಮನುಷ್ಯರನ್ನೇ ಮೀರಿಸುವಷ್ಟು ಬುದ್ಧಿವಂತ, ಪ್ರಜ್ಞೆ ಇರೋ ಮೆಷಿನ್ಗಳನ್ನ ಎಜಿಐ ಅಂದ್ರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತಾರೆ. ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿರ್ಲಿ, ನಾವು ಇವತ್ತು ಆ ಹಂತದಲ್ಲಿ ಖಂಡಿತ ಇಲ್ಲ. ನಾವು ಎಜಿಐಗೆ ಎಷ್ಟು ಹತ್ತಿರ ಇದೀವಿ ಅನ್ನೋ ಬಗ್ಗೆ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳಲ್ಲೇ ಒಮ್ಮತ ಇಲ್ಲ. ಗೂಗಲ್ ಡೀಪ್ ಮೈಂಡ್ನ ಸಿಇಒ ತರಹದ ಕೆಲವರು ಅದು ಇನ್ನೂ ತುಂಬಾನೇ ದೂರ ಇದೆ ಅಂತಾರೆ.
ಆದ್ರೆ ಇನ್ನು ಕೆಲವರು ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಆ ಹಂತ ತಲುಪಬಹುದು ಅಂತಾರೆ. ಸದ್ಯಕ್ಕೆ ನಮ್ಮ ಮುಂದಿರೋ ದೊಡ್ಡ ಸವಾಲುಗಳು ಅಂದ್ರೆ ನೈತಿಕವಾದವು. ಈ ಎಐ ಸಿಸ್ಟಮ್ಗಳು ಯಾವುದೇ ತಾರತಮ್ಯ ಮಾಡಬಾರ್ದು, ನಮ್ಮ ಪರ್ಸನಲ್ ಡೇಟಾವನ್ನ ಸುರಕ್ಷಿತವಾಗಿಡಬೇಕು, ಮತ್ತೆ ಇದರಿಂದಾಗೋ ತಪ್ಪಿಗೆ ಯಾರು ಹೊಣೆ ಅನ್ನೋದು ಸ್ಪಷ್ಟವಾಗಿರಬೇಕು. ಹಾಗಾಗಿ ನಾವು ನೆನ್ಪಿಡ್ಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಎಐ ಅನ್ನೋದು ಒಂದು ಚಾಕು ಇದ್ದ ಹಾಗೆ. ಅದನ್ನ ಒಳ್ಳೆದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸಬಹುದು. ಹಾಗಾಗಿ ಈ ಟೆಕ್ನಾಲಜಿ ಯಾವ ದಾರಿಯಲ್ಲಿ ಸಾಗ್ಬೇಕು ಅಂತ ನಿರ್ಧರಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಕೊನೆಯದಾಗಿ, ಎಐ ಅನ್ನೋದು ಇನ್ನು ಮುಂದೆ ಕೇವಲ ಒಂದು ಟೂಲ್ ಆಗಿ ಉಳಿಯಲ್ಲ. ಅದು ನಮ್ಮ ಕೆಲಸದಲ್ಲಿ, ನಮ್ಮ ಜೀವನದಲ್ಲಿ ಒಂದು ಪಾಲುದಾರನಾಗಿ, ಒಂದು ಸಹಯೋಗಿಯಾಗಿ ಬದಲಾಗ್ತಾ ಇದೆ. ಈ ಹೊಸ ಸಂಬಂಧವನ್ನ ನಾವು ಹೇಗೆ ಮುನ್ನಡೆಸ್ಕೊಂಡು ಹೋಗ್ತೀವಿ ಅನ್ನೋದೇ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ.